ರಾಜ್ಯಸಭೆಯಲ್ಲಿ ನಡೆದ ಒಂದು ವಿದ್ಯಮಾನವನ್ನು ಹೇಳ್ತೀವಿ. ಮೋದಿ ಉತ್ತರ ಕೊಟ್ಟಿದ್ದರ ಬಗ್ಗೆ ಅಲ್ಲ ಇದು. ರಾಜ್ಯಸಭೆಯಲ್ಲಿ ವಿಪಕ್ಷ ಉಪನಾಯಕ ಪ್ರಮೋದ್ ಅವರು ಮಾತಾಡ್ತಾ ಇದ್ರು. ವಿಪಕ್ಷದ ಉಪನಾಯಕರು ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಡೆಪ್ಯೂಟಿ ಅವರು ಪ್ರಮೋದ ತಿವಾರಿ ಅವರು ಮಾತನಾಡ್ತಾ ಇರೋ ಯಾವುದೋ ಒಂದು ವಿಷಯ ಪ್ರಸ್ತಾಪಿಸ್ತಾರೆ. ಉಪರಾಷ್ಟ್ರಪತಿಗಳು ರಾಜ್ಯಸಭಾಧ್ಯಕ್ಷರು ಅವರು ಪೀಠದಲ್ಲಿ ಕುಳಿತಿದ್ರು. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಹೇಳ್ತಾರೆ, ಏನು ಮಾತಾಡ್ತಿದ್ದೀರಿ ಪ್ರಮೋದ್ ತಿವಾರಿ ಅವರೇ, ಫ್ಯಾಕ್ಚುಯಲ್ ಅದು, ಕರೆಕ್ಟ್ ಅದು, ಫ್ಯಾಕ್ಚುಯಲ್ ಇದ್ದದನ್ನು ಮಾತಾಡಿ ಅಂತಾರೆ. ಆವಾಗ ಹಿಂದೆ ಕುಳಿತಿದ್ದ ಜಯರಾಮ್ ರಮೇಶು ಅದನ್ನು ತಗೊಂಡು ನಿಮಗೇನಾಗಬೇಕು ಅನ್ನೋ ಥರ ಅವ್ರು ಏನು ಮಾತಾಡಿದಾರೆ ಕಡತಕ್ಕೆ ಹೋಗಲಿ, ಫ್ಯಾಕ್ಚುಯಲ್ ಅದು ತಗೊಂಡು ಏನು ಮಾಡ್ತೀರಿ ಅನ್ನೋ ಈ ಭಾಷೆ ಅಲ್ಲ, ಆ ಥರ ಒಂದು ವಾದ ಮಾಡ್ತಾರೆ. ಹಿಂದೆ ಕೂತ್ಕೊಂಡಿರ್ತಾರೋ ಅದಕ್ಕೆ ಉಪರಾಷ್ಟ್ರಪತಿಗಳು ಹೇಳೋದು, ಜಯರಾಮ್ ರಮೇಶ್ ಅವರೇ ಎಲ್ಲದಕ್ಕೂ ಹಿಂಗೆ ಎದ್ದು ನಿಲ್ತೀರಿ, ನೀವೇ ಬಂದು ಮುಂದೆ ಕೂತ್ಕೊಳ್ಳಿ, ಖರ್ಗೆ ಅವ್ರ ಜಾಗದಲ್ಲಿ ನೀವು ಕೂತ್ಕೊಂಬಿಡಿ ಅಂತ. ಖರ್ಗೆ ಅವರು ಅದನ್ನು ಎಲ್ಲೆಲ್ಲಿಗೋ ತಿಳ್ಕೊಂಬಿಟ್ರು. ಏನಂತಾರವರು, ವರ್ಣಾಶ್ರಮವನ್ನು ಹೇರಕ್ಕೆ ಬರ್ತಿದ್ದೀರಾ ಅಂತ. ಏನು ವರ್ಣಾಶ್ರಮದ ವಿಷಯ ಯಾಕೆ ಬಂತಲ್ಲಿ? ನಾನು ಒಬ್ಬ ದಲಿತ ಕೂತ್ಕೊಂಡಿದ್ದೀನಿ ಈ ಜಾಗದಲ್ಲಿ. ಜಯರಾಮ್ ರಮೇಶ್ ನಮ್ಮದೇ ಪಕ್ಷದವರಾದರೂ ಬ್ರಾಹ್ಮಣರು. ಖರ್ಗೆ ಅವ್ರ ಜಾಗದಲ್ಲಿ ನೀವಿರಬೇಕಾಗಿತ್ತು ಅಂದರೆ ಏನರ್ಥ? ನಾನೊಬ್ಬ ದಲಿತ, ನಾನು ಡಲ್ಲು, ಬ್ರಾಹ್ಮಣ ಶಾರ್ಪು ಅನ್ನೋದ ನಿಮ್ಮ ಅರ್ಥ ಅನ್ನೋ ಥರ ಖರ್ಗೆ ಅವ್ರು ತಿಳ್ಕೊಂಬಿಟ್ರು ಅದನ್ನು. ಜಗದೀಪ್ ಧನ್ಕರ್ರಿಗೂ ಸಿಟ್ಟು ಬಂತು, ನಾನೇನು ಹೇಳಿದ್ದೀನಿ, ನೀವೇನು ಅರ್ಥ ಮಾಡ್ಕೊಳ್ತಾ ಇದ್ದೀರಿ? ಈ ಪೀಠಕ್ಕೆ ಇಂಥ ಅವಮಾನ ಹಿಂದೆ ಯಾವತ್ತೂ ಆಗಿರಲಿಲ್ಲ ಖರ್ಗೆ ಅವರೇ ಅಂದರು. ಈ ಪೀಠದಲ್ಲಿ ಕುಳಿತುಕೊಂಡವರು ವರ್ಣಾಶ್ರಮ ಅಥವಾ ದಲಿತ ಬ್ರಾಹ್ಮಣ ಅಂತ ಮಾತಾಡ್ತಿದ್ದಾರೆ, ಇಂಥ ಅವಮಾನವನ್ನು ಯಾರೂ ಮಾಡಿರಲಿಲ್ಲ ಅಂತ. ಕೇಳಿಸ್ಕೊಳ್ಳಿ ಒಂದ್ಸಲ ಏನಾಯಿತು ಅಂತ. प्रमोद जी, जो आप कह रहे हैं आप खुद चिंतन कीजिए कितना गलत कह रहे हैं. इफ यू हैव प्रूफ, इफ यू हैव फैक्ट, the senior leadership is here. I think you should replace. One second, Jairam Ramesh, you are so intelligent, so gifted, so talented, you should immediately come and take seat in place of Mr. Khadge, because by and large you are doing his job. सर मेरा टाइम का ध्यान रखिएगा, मेरे टाइम का. खड़गे जी आप सोचिए, खड़गे जी, खड़गे जी, don't bring that varna ashram. क्या Still in your mind that varna system is there. That's why you are calling Ramesh is a very intelligent, very that, and I am dull, so that No, he no, should no, be no, no. replaced. no. One second, बैठिए खड़गे जी, खड़गे जी, खड़गे बैठिए. खड़गे जी एक बात सुनिए. खड़गे जी आप मेरी बात को नहीं समझ पाए. मैंने कहा क्या है? मैंने ये कहा है कि जब सुन तो नहीं रहे आप, जब प्रथम पंक्ति के अंदर आप जैसा व्यक्तित्व है, 56 साल का अनुभव है, उनको भी हर कदम के ऊपर जयराम रमेश टिक्का टिप्पणी करके मदद करना चाहते हैं. अभी देखिए, अभी देखिए, अभी देखिए, अभी देखिए, एक प्रॉब्लम है, एक प्रॉब्लम है जिसको आपको सोल्व करना है. आपको मैंने बहुत अनुरोध किया है. देखिए, मेरे को बनाने वाले यहाँ बैठे हैं, श्रीमती सोनिया गांधी जी. ना रमेश बना सकता है, ना आप बना सकते हैं. जनता ने मुझे बनाया. खड़गे जी, मैं उस स्तर पर नहीं आना चाहता. मेरी बात को ध्यान से सुनिए. यू कैन नॉट एवरी टाइम रन डाउन द चेयर. यू कैन नॉट एवरी टाइम शो डिसरिस्पेक्ट टू द चेयर. आप अचानक खड़े होते हैं और कुछ भी कह देते हैं, मेरी बात को समझते भी नहीं है. नेवर इन द हिस्ट्री ऑफ दिस कंट्री, नेवर खड़गे जी, इन द हिस्ट्री of parliamentary democracy and Rajya Sabha proceedings, there has been such disregard of the chair as from you. You are forcing me, and I have said so on number of occasions. You take it in a manner which is wrong. ಅದು ಕೆಲವರಿಗೊಂದು ಅದೊಂದು ಸಮಸ್ಯೆ ಇರುತ್ತೆ, ಅದನ್ನ ಇನ್ನೂ ಅರ್ಥ ಮಾಡ್ಕೋಬೇಕು. ನನ್ನ ಜೊತೆಗೆ ಯಾರು ಏನೇ ನಡ್ಕೊಂಡ್ರು ಅದಕ್ಕೆ ನನ್ನ ಜಾತಿಯ ಕಾರಣದಿಂದಲೇ ಹಿಂಗಾಯಿತು ಅಂತ.
ಮೈಟ್ ಬಿ ಬಿಕಾಸ್ ಆಫ್ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಆಲ್ಸೋ. ಯಾರೋ ನೌಕರಿ ಕೊಡಲಿಲ್ಲ, ನನ್ನ ಜಾತಿಯ ಕಾರಣಕ್ಕೆ, ನನಗೆ ಸಾಲ ಹುಟ್ಟಲಿಲ್ಲ ನನ್ನ ಜಾತಿಯ ಕಾರಣಕ್ಕೆ, ನನಗೆ ಮನೆ ಬಾಡಿಗೆಗೆ ಸಿಗಲಿಲ್ಲ ಜಾತಿಯ ಕಾರಣಕ್ಕೆ, ಈ ರೀತಿಯಾದಂಥದ್ದು ಒಂದು ಯೋಚನೆ ಇರುತ್ತೆ. ಖರ್ಗೆ ಅವ್ರು ನೋಡಿ ಸಡನ್ಲಿ ನಾವು ಹೇಳ್ತಿರ್ತೀವಿ, ಯಾರೋ ವಿಪರೀತ ಮಾತಾಡಿದಾಗ ನೀ ಎಡಿಟರ್ ಇನ್ ಚೀಫ್ ಆಗ್ಬೇಕಾಗಿತ್ತು ಬಿಡ ನೀನು ಅಂತ, ನೀನೇ ಎಡಿಟರ್ ಆಗ್ಬೇಕಾಗಿತ್ತು ಅಂತ. ಅದರ ಅರ್ಥ ಎಡಿಟರ್ ಆಗಿದ್ದವ್ರಿಗೆ ಅವಮಾನ ಅಂತಲ್ಲ ಅದು. ಖರ್ಗೆ ಅವರು ವರ್ಣಾಶ್ರಮಕ್ಕೆ ಕನೆಕ್ಟ್ ಮಾಡಿಬಿಟ್ರು ಡೈರೆಕ್ಟ್ಲಿ. ಇರಲಿ, ಮಲ್ಲಿಕಾರ್ಜುನ ಖರ್ಗೆ ಅವರು ಮಣಿಪುರದ ವಿಷಯನೂ ಮಾತಾಡಿದ್ರು. ಮಣಿಪುರ ಹೊತ್ಕೊಂಡು ಉರಿದ್ರು, ಮೋದಿ ಒಂದು ಸಲ ಕೂಡ ಭೇಟಿ ಕೊಡಲಿಲ್ಲ, ಮೇಲಿಂದ ಮೇಲೆ ವಿದೇಶ ಪ್ರವಾಸಗಳನ್ನು ಮಾಡಿದ್ರು. ಯಾಕೆ ಮಣಿಪುರದ ವಿಷಯದಲ್ಲಿ ಯಾಕೆ ಹಿಂಗೆ ಅಂತ ನಾನು ಆರಂಭದಲ್ಲೇ ಹೇಳಿದೆ. ನಿನ್ನೆ ಲೋಕಸಭೆಯಲ್ಲಿ ಉತ್ತರ ಕೊಟ್ಟಂತಹ ಮೋದಿ ಇವತ್ತು ರಾಜ್ಯಸಭೆಯಲ್ಲಿ ಉತ್ತರ ಕೊಟ್ಟರು, ಮಣಿಪುರದ ವಿಷಯವನ್ನು ಮಾತಾಡಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಕೇಳಿದ್ರೆ ಕೇಳಿಸ್ಕೊಳ್ಳಿ. बोलने वाले व्यक्ति गरीबों के बारे में, महिलाओं के बारे में हमदर्दी है दिखाने वाले, मैं पूछता हूं साहब, मणिपुर 1 साल से जल रहा है, किस तरह महिलाओं और वहां के लोगों को तंग और तबाह करके घर बर्बाद किए जा रहे. एक दिन तो जाकर आप आए, मणिपुर को जाके आए. आप तो 14 विदेशों में फिरे, 14 देशों को गए, इलेक्शन में तो सैकड़ों भाषण किए, लेकिन मणिपुर में आपने क्यों नहीं गया? आप क्यों नहीं पहुंचे? और सबका साथ सबका विकास, आपने सिर्फ कुछ लोगों का साथ दिया और कुछ का विकास किया, गरीबों का सब सत्यानाश किया. ಮೋದಿ ಇವತ್ತು ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಎತ್ತಿದ ಈ ಪ್ರಶ್ನೆ ಸೇರಿದಂತೆ ಅನೇಕ ವಿಷಯಗಳ ಬಗ್ಗೆ ಮಾತಾಡಿದ್ರು. ನಿನ್ನೆ 2 ತಾಸು 14 ನಿಮಿಷ, ಇವತ್ತು 1.5 ತಾಸು ಹೆಚ್ಚು ಕಡಿಮೆ ಇವತ್ತು ಮಾತಾಡಿದ್ದು, ಮಣಿಪುರವೂ ಸೇರಿದಂತೆ. ನಿನ್ನೆಯ ಭಾಷಣ ಅದು ಅಂದರೆ ಕಾಂಗ್ರೆಸ್ಸಿನ ಲೋಕಸಭಾ ರಿಸಲ್ಟನ್ನು ಅನಲೈಸ್ ಮಾಡೋದಕ್ಕೆ ಜಾಸ್ತಿ ಡೆಡಿಕೇಟೆಡ್ ಆಗಿತ್ತು. ಒಬ್ಬ ಹುಡುಗ 99 ಮಾರ್ಕ್ಸ್ ತಗೊಂಡಿದ್ದೀನಿ ಅಂತ ಶಾಲೆ ತುಂಬ ಓಡಾಡ್ಕೊಂಡು ಹೇಳ್ಕೊಂಡು ಬರ್ತಾ ಇದ್ದ, ಸ್ವೀಟ್ ಹಂಚ್ತಾ ಇದ್ದ. ಲಾಸ್ಟಿಗೆ ಕ್ಲಾಸ್ ಟೀಚರ್ ಬಂದು ಗದರಿದ್ರು, ನಿನಗೆ 100ಕ್ಕೆ 99 ಅಲ್ಲ 543 ಬಂದಿರೋದು ಅಂತ, ಇತ್ಯಾದಿ ಇತ್ಯಾದಿ ಹಾಸ್ಯ ವ್ಯಂಗ್ಯ ಎಲ್ಲವೂ ಸೇರ್ಕೊಂಡು ಆ ರೀತಿಯಾಗಿ ಜಾಸ್ತಿ ಮಾತಾಡಿದ್ರು. ಜೊತೆಗೆ 10 ವರ್ಷಗಳ ಸರ್ಕಾರದ ಸಾಧನೆಯ ಬಗ್ಗೆ ಮಾತಾಡಿದ್ರು. ಇವತ್ತು ಮಣಿಪುರದ ವಿಷಯ, 11,000 FIR ಆಗಿದ್ದಾವೆ, 500ಕ್ಕೂ ಹೆಚ್ಚು ಜನರನ್ನು ಅರೆಸ್ಟ್ ಮಾಡಿದ್ದೀವಿ. ಮಣಿಪುರ ದಿನದಿಂದ ದಿನಕ್ಕೆ ನಾರ್ಮಲ್ ಆಗ್ತಾ ಇದೆ. ನೀವು ಉರಿಯುವ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡ್ತಾ ಇದ್ದೀರಿ. ಮಣಿಪುರದ ಇತಿಹಾಸ ನಿಮಗೆ ಗೊತ್ತಿದೆ, ಅಲ್ಲಿನ ಸಂಘರ್ಷಕ್ಕೆ ದಶಕಗಳ ಇತಿಹಾಸ ಇದೆ. 10 ಸಲ ಅಲ್ಲಿ ರಾಷ್ಟ್ರಪತಿ ಆಡಳಿತ ಹೇರಲ್ಪಟ್ಟಿದೆ ಅಂತ. ಒಂದು ಚಿಕ್ಕ ರಾಜ್ಯದಲ್ಲಿ ಇದುವರೆಗೂ 10 ಸಲ ರಾಷ್ಟ್ರಪತಿ ಆಡಳಿತ ಬಂದಿದೆ ಅಲ್ಲಿ ಅಂತ. ಕೇಳಿಸ್ಕೊಳ್ಳಿ. मणिपुर के संबंध में मैंने पिछले सत्र में विस्तार से बात कही थी, लेकिन आज मैं फिर से एक बार दोहराना चाहता हूं. मणिपुर की स्थिति सामान्य करने के लिए सरकार निरंतर प्रयासरत है. वहां जो कुछ भी घटनाएं घटी, 11,000 से ज्यादा FIR की गई है. मणिपुर छोटा सा राज्य है, 11,000 FIR की गई है. 500 से ज्यादा लोग अरेस्ट हुए हैं. इस बात को भी हमें स्वीकार करना होगा कि मणिपुर में लगातार हिंसा की घटनाएं कम होती जा रही है. इसका मतलब शांति का आशा रखना, शांति पे भरोसा करना संभव हो रहा है. आज मणिपुर के अधिकांश हिस्सों में आम दिनों की तरह स्कूल चल रहे हैं, कॉलेज चल रहे हैं, दफ्तर और दूसरे संस्थान खुले रहे हैं. आदरणीय सभापति जी, मणिपुर में भी जैसे देश के अन्य भागों में परीक्षाएं हुई, वहां भी परीक्षाएं हुई हैं और बच्चों का
अपनी विकास यात्रा जारी रखी है। केंद्र और राज्य सरकार सभी से बातचीत करके शांति के लिए, सौहार्द रास्ता खोलने के लिए लगातार प्रयास कर रही है। हम सभी को राजनीति से ऊपर उठ करके वहां की स्थिति को सामान्य बनाने में सहयोग करना चाहिए। ये हम सबका कर्तव्य है। आदरणीय सभापति जी, जो भी तत्व मणिपुर की आग में घी डालने की कोशिश कर रहे हैं, मैं उनसे आगाह करता हूं कि ये हरकतें बंद करें। एक समय आएगा मणिपुर ही उनको रिजेक्ट करने वाला है। ऐसे लोगों को, जो लोग मणिपुर के इतिहास को जानते हैं, मणिपुर की घटनाक्रम को जानते हैं, उनको पता है कि वहाँ का सामाजिक संघर्ष का एक लंबा इतिहास रहा है। उस संघर्ष की मानसिकता की जड़ें बहुत गहरी हैं, इसको कोई नकार नहीं सकता है। और कांग्रेस के लोग ये न भूले कि मणिपुर में इन्हीं कारणों से 10 बार राष्ट्रपति शासन लगाना पड़ा है। इतने छोटे से राज्य में 10 बार प्रेसिडेंशियल रूल लगाना पड़ा है, राष्ट्रपति शासन लगाना पड़ा है। ನೋಡಿ, ನಿನ್ನೆನೂ ಲೋಕಸಭೆಯಲ್ಲಿ ಮೋದಿ ಮಾತಾಡಿದ್ದು ಕೇಳಿಸ್ಕೊಂಡ್ರಿ ನೀವು. 10 ಸೆಕೆಂಡ್ ಸಹಿತ ಅನ್ಇಂಟರಪ್ಟೆಡ್ ಭಾಷಣ ಕೇಳೋದಕ್ಕೆ ಸಿಗಲಿಲ್ಲ. ವಿಪಕ್ಷಗಳ ಸಂಸದರು ಕುಳಿತಲ್ಲಿಂದ ಘೋಷಣೆ ಕೂಗಿದ್ದಲ್ಲ, ಸದನದ ಬಾವಿಗಿಳಿದು ಘೋಷಣೆ ಕೂಗ್ತಾ ಇದ್ರು, ತಾನಾಶಾಹಿ ಬಂದ್ ಕರೋ, ತಾನಾಶಾಹಿ ಬಂದ್ ಕರೋ. ಇವತ್ತು ನೋಡಿ, ಅನ್ಇಂಟರಪ್ಟೆಡ್, ಅನ್ಡಿಸ್ಟರ್ಬ್ಡ್. ಯಾಕೆ? ವಿಪಕ್ಷಗಳವ್ರು ಇರಲೇ ಇಲ್ಲ. ಸಭಾತ್ಯಾಗ ಮಾಡಿ ಎದ್ದು ಹೋಗ್ಬಿಟ್ರು ಪ್ರಧಾನಮಂತ್ರಿಗಳು ಮಾತಾಡುವಾಗ. ಓಕೆ, ಸಭಾತ್ಯಾಗ ಅವ್ರಿಗಿರುವಂಥ ಒಂದು ಪ್ರಿವಿಲೇಜ್ ಅನ್ಕೊಳ್ಳೋಣ. ಬಟ್ ಘೋಷಣೆ ಕೂಗೋದು ಒಳ್ಳೆ ಪಾರ್ಲಿಮೆಂಟ್ರಿ ಡಿಸಿಪ್ಲಿನ್. ಅದು ಒಬ್ಬ ಪ್ರಧಾನಮಂತ್ರಿಗಳು ಮಾತಾಡುವಾಗ ನಿಮಗೆ ಮಾತಾಡೋದಕ್ಕೆ ನಾವು ಬಿಡೋದಿಲ್ಲ, ಘೋಷಣೆ ಕೂಗ್ತೀವಿ ಅಂತ. ಘೋಷಣೆ ಆದರೂ ಏನು? ತಾನಾಶಾಹಿ ಬಂದ್ ಕರೋ, ತಾನಾಶಾಹಿ ಬಂದ್ ಕರೋ. ಸರ್ವಾಧಿಕಾರ ನಿಲ್ಲಿಸಿ. ಏನು ಸರ್ವಾಧಿಕಾರ ನಿಲ್ಲಿಸ್ಬೇಕು? ಆಯ್ತಪ್ಪ, ನಾಳೆ ರಾಹುಲ್ ಗಾಂಧಿ ಇನ್ನೊಂದು ಸಲ ಮಾತಾಡುವಾಗ ಆಡಳಿತ ಪಕ್ಷದವ್ರು ಹಿಂಗೆ ಬಂದು ನಿಂತ್ಕೊಂಡು ನಿಮ್ಮನ್ನು ಮಾತಾಡೋದಕ್ಕೆ ಬಿಡೋದಿಲ್ಲ ಅಂದರೆ ಅವಾಗ ವಿಕ್ಟಿಮ್ ಕಾರ್ಡ್ ಹೊರಗೆ ಬಂದುಬಿಡುತ್ತೆ. ವಿಕ್ಟಿಮ್ ಕಾರ್ಡು. ನಾನು ಸತ್ಯ ಹೇಳ್ತಾ ಇದ್ರೆ ಇವ್ರು ಎದೆ ನಡುಗ್ತಾ ಇದೆ ನೋಡಿ, ನನ್ನನ್ನು ಮಾತಾಡೋಕ್ಕೆ ಬಿಡ್ತಾ ಇಲ್ಲ, ನಾನು ಮಾತಾಡಿದ್ರೆ ಗೊತ್ತು ಇವ್ರಿಗೆ, ಇವರೆಲ್ಲ ಬುಡಕ್ಕೆ ಬೆಂಕಿ ಬಿದ್ದುವೆ. ಅದು ವಿಕ್ಟಿಮ್ ಕಾರ್ಡ್ ಹೊರಗೆ ಬಂದುಬಿಡುತ್ತೆ ಅವಾಗ. ನಾಟ್ ಅ ಗುಡ್ ಥಿಂಗ್. ನೋಡಿ, ಅವ್ರು ಮಾತಾಡ್ತಿದ್ದಾರೆ, ಏನೋ ಫ್ಯಾಕ್ಚುಯಲ್ ಎರರ್ ಹೇಳಿದ್ರು, ಏನೋ ಸುಳ್ಳು ಹೇಳಿದ್ರು, ಎದ್ದು ನಿಂತ ಒಬ್ಜೆಕ್ಟ್ ಅನ್ನೋದು ಬೇರೆ, ನೀವು ಸುಳ್ಳು ಹೇಳ್ತಾ ಇದ್ದೀರಿ ಅನ್ನೋದು ಬೇರೆ. ನಿಮ್ಮ ಮಾತೇ ಕೇಳಿಸದಿರುವ ರೀತಿಯಲ್ಲಿ ನಾವು ಸದನದ ಬಾವಿಗಿಳಿದು ಪೂರ್ತಿ 2 ಗಂಟೆ 12 ನಿಮಿಷವೂ ನಾವು ಘೋಷಣೆಗಳನ್ನೇ, 2 ಗಂಟೆ 14 ನಿಮಿಷವೂ ನಾನು ಘೋಷಣೆಯನ್ನೇ ಕೂಗ್ತಾ ಇರ್ತೀನಿ ಅಂದರೆ ಹೆಂಗಿದು ಲೆಕ್ಕಾಚಾರ? ಆಮೇಲೆ ಅಲ್ಲಿ ರಾಹುಲ್ ಗಾಂಧಿ ಕೂತ್ಕೊಂಡಿದ್ದಾರೆ, ಹೀ ಈಸ್ ಇನ್ಸ್ಟಿಗೇಟಿಂಗ್. ಪಕ್ಕದಲ್ಲಿ ಅಖಿಲೇಶ್ ಯಾದವ್ ಇದ್ದಾರೆ, ತಾವು ಕೂತ್ಕೊಂಡಿದ್ದಾರೆ, ಹಿಂದ್ಗಡೆ ತಮ್ಮ ಸದಸ್ಯರನ್ನು ಕೂಗೋದಕ್ಕೆ ಪ್ರೇರೇಪಿಸುವ ರೀತಿಯಲ್ಲಿ, ಬಾವಿಗಿಳಿದು ಪ್ರತಿಭಟನೆ ಮಾಡಿ ಅಂತ ಹೇಳೋ ರೀತಿಯಲ್ಲಿ. ನೋ, ಸಂಸತ್ ಹಿಂಗಿರಬಾರ್ದು. ಜನಸಾಮಾನ್ಯರ ನಿರೀಕ್ಷೆ ಅದು. ಅಲ್ಲಿ ನಡೆಯುವ ಚರ್ಚೆಗಳು ಹೆಲ್ದಿ ಆಗಿರಬೇಕು, ಅನ್ಇಂಟ್ರಪ್ಟೆಡ್ ಆಗಿರಬೇಕು ಮತ್ತು ಕೇಳೋ ಅವಕಾಶ ಸಿಗಬೇಕು. ಸದನದ ನಿಯಮಗಳ ಪ್ರಕಾರ ಯಾರ್ಯಾರಿಗೆ ಎಷ್ಟೆಷ್ಟು ಸಮಯ ಕೊಡಬೇಕು ಅಷ್ಟೆಷ್ಟು ಸಮಯ ಕೊಡಬೇಕು. ನೆನ್ನೆ ಸುಧಾಮೂರ್ತಿ ಅವರು ಫಸ್ಟ್ ಟೈಮ್ ಮಾತಾಡಿದ್ರು, ಎದ್ದು ನಿಂತ ತಕ್ಷಣ ಕೇಳ್ತಾರೆ ನನಗೆ ಎಷ್ಟಿದೆ ಸಮಯ ಅಂತ. ಪೀಠ ಹೇಳುತ್ತೆ 5 ನಿಮಿಷ ಇದೆ ನಮಗೆ. ಓ ಸರಿ, ಆಗಿದ್ರೆ 5 ನಿಮಿಷದಲ್ಲಿ ಮಾತಾಡ್ತೀನಿ. ಸುಧಾಮೂರ್ತಿ ಅವ್ರ ಮೊದಲನೇ ಭಾಷಣ ನಿನ್ನೆ. ಜಯರಾಮ್ ರಮೇಶ್ ಅವರು ಅನ್ಸುತ್ತೆ, ಅವ್ರು ಅಂದಿದ್ರು 3ನೇ ಒಂದು ಸರ್ಕಾರ ಇದು, 3ನೇ ಒಂದು ಸರ್ಕಾರ ಇದು ಅಂತಿದ್ರು. 3ನೇ ಒಂದು ಅಂದ್ರೇನು? BJP, TDP ಮತ್ತು JDU ಸೇರ್ಕೊಂಡು ನಡೆಸಿರುವಂಥ 3ನೇ ಒಂದು ಸರ್ಕಾರ ನಿಮ್ಮದು ಅಂತ. ಅದನ್ನು ಮೋದಿಯವರು ಹೇಳ್ತಾ ಇದ್ದಾರೆ. 3ನೇ ಒಂದು ಅಂದರೆ ಇನ್ನೂ 3 ಟರ್ಮ್ಗಳ ಪೈಕಿ ಮೊದಲನೇ ಟರ್ಮ್ ಅಂತ ನೀವು ಹೇಳ್ತಾ ಇದ್ದೀರಿ. ಆಯ್ತು, ಇನ್ನೂ ಮುಂದೆ 20 ವರ್ಷ ನಾವೇ ಇರ್ತೀವಿ ಬಿಡಿ ಅಂತ. ಕೇಳಿಸ್ಕೊಳ್ಳಿ. कांग्रेस के हमारे कुछ साथियों को मैं हृदय से धन्यवाद करना चाहता हूं, क्योंकि नतीजे आए तब से हमारे एक साथी की तरफ से मैं देख रहा था, उनकी पार्टी उनको समर्थन तो नहीं करते थे, लेकिन अकेले झंडा लेकर दौड़ रहे थे. और मैं कहता हूं, वो जो कहते थे उनके मुंह में घी शक्कर. और ये मैं क्यों कह रहा हूं? क्योंकि उन्होंने बार बार ढोल पीटा था
एक तिहाई सरकार, इससे बड़ा सत्य क्या हो सकता है कि हमारे 10 साल हुए हैं, 20 और बाकी है। एक तिहाई हुआ है, 2 तिहाई बाकी, और इसलिए उनकी इस भविष्यवाणी को लिए मैं उनके मुंह में घी सकता हूं। आदरणीय सभापति जी, देश का दुर्भाग्य है कि ऐसे संवेदनशील मामलों में भी राजनीति जब होती है तब देशवासियों को और विशेषकर महिलाओं को अकल्प पीड़ा होती है। ये जो महिलाओं के साथ होते अत्याचार में विपक्ष का जो सिलेक्टिव रवैया है, ये सिलेक्टिव रवैया बहुत ही चिंताजनक है। आदरणीय सभापति जी, मैं आपके माध्यम से देश को बताना चाहता हूं, मैं किसी राज्य के खिलाफ नहीं बोल रहा, न ही मैं कोई राजनीतिक स्कोर करने के लिए बोल रहा, लेकिन कुछ समय पहले मैंने बंगाल से आई कुछ तस्वीरों को सोशल मीडिया पे वीडियो देखा। एक महिला को वहां सरेआम सड़क पर पीटा जा रहा है, वो बहन चीख रही है, लेकिन वहां खड़े हुए कोई उसकी मदद के लिए नहीं आ रहा है, वीडियो बनाने में लगे हुए हैं। और जो घटना संदेश खली में हुई, जिसकी तस्वीरें रोंगटे खड़े करने वाली है, लेकिन बड़े बड़े दिग्गज, मैं सुन रहा हूं कल से, इसके लिए पीड़ा उनके शब्दों में भी नहीं झलक रही है। इससे बड़ा शर्मिंदगी का दुखद चित्र क्या हो सकता है? और जो ಮಣಿಪುರದ ಪ್ರಶ್ನೆ ಕೇಳ್ತೀರಿ, ಸಂದೇಶ್ ಖಾಲಿ ಬಗ್ಗೆ ನೀವು ಯಾಕೆ ಮಾತಾಡೋದಿಲ್ಲ ಅಂತ ಮರು ಪ್ರಶ್ನೆ ಪ್ರಧಾನಮಂತ್ರಿಗಳದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.